ಒಂದು ಸಿನಿಮಾ ಆಗಲಿ ಧಾರಾವಾಹಿ ಆಗಲಿ ಅದಕ್ಕೆ ಒಂದು ಜೀವವನ್ನು ತುಂಬಬೇಕು ಅಂದರೆ ತೆರೆ ಮುಂದೆ ಸಾಕಷ್ಟು ಜನ ಆ್ಯಕ್ಟ್ ಮಾಡ್ತಾರೆ. ಆದರೆ ತೆರೆ ಹಿಂದೆ ನಿಂತ್ಕೊಂಡು ಆ್ಯಕ್ಷನ್ ಕಟ್ ಹೇಳಿ ಅದಕ್ಕೆ ನಿಜವಾಗಿ ಜೀವ ತುಂಬೋರು ಅಂದರೆ ಅದು ಡೈರೆಕ್ಟರ್. ನಮ್ಮ ಕನ್ನಡ ವಾಹಿನಿಯಲ್ಲಿ ಸಾಕಷ್ಟು ಹಿಟ್ ಸೀರಿಯಲ್ಗಳನ್ನು ಕೊಟ್ಟಿರುವಂಥ ಆರೂರು ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕನ್ನಡ ವಾಹಿನಿಗೆ ಸಾಕಷ್ಟು ಹಿಟ್ ಧಾರಾವಾಹಿಗಳನ್ನು ಕೊಟ್ಟಿರುವಂಥ ನಿರ್ದೇಶಕ ನೀವು. ಈಗ ಆದಿಲಕ್ಷ್ಮಿ ಪುರಾಣ ಅನ್ನೋ ಸೀರಿಯಲನ್ನು ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ ಸರ್? ಅಂದರೆ ಇವತ್ತು ಫಸ್ಟ್ ಡೇ ಮೇಡಮ್ ಶೂಟಿಂಗು. ಫಸ್ಟ್ ಡೇ ಹೆವಿ ಕ್ರೌಡ್ ಇದೆ. ಅಂದರೆ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇಷ್ಟು ದೊಡ್ಡ ಫ್ಯಾಮಿಲಿ ಇರುವಂಥ ಸೀರಿಯಲ್ಲು ಮನೆತನ ಬಂದ ಮೇಲೆ ಇದೇ ಇರಬೇಕು. ನಾವು ಚಂದನದಲ್ಲಿ ಹಿಂದೆ ನೀವೆಲ್ಲ ಚಿಕ್ಕವರು ಇದ್ದಿರ್ಬೋದು, ಆಗ ಮನೆತನ ಅಂತ ದಾರಿ ಬರ್ತಿತ್ತು. ಅಲ್ಲಿ ತುಂಬ ಜನ ಆರ್ಟಿಸ್ಟು. ಹಾಗಾಗಿ ಅದಾದಮೇಲೆ ಆದಿಲಕ್ಷ್ಮಿಯಲ್ಲೇ ಇಷ್ಟೊಂದು ಜನ ಕ್ರೌಡ್ ಆರ್ಟಿಸ್ಟ್ ಇದ್ದಾರೆ. ಅದು ಅಲ್ಲದೆ ನಾನೀಗ ಫಸ್ಟ್ ದಿನ ಇವತ್ತು ಟೇಕಪ್ ಮಾಡ್ಕೋತಾ ಇದ್ದೀನಿ ಆದಿಲಕ್ಷ್ಮಿನ. ಇವತ್ತು ರಿಸೆಪ್ಷನ್ ಸೀನ್ಗಳನ್ನೇ ಕೊಟ್ಬಿಟ್ಟಿದ್ದಾರೆ. ಹೆವಿ ಕ್ರೌಡ್ ಇದೆ, ಹಾಗೆ ಸ್ವಲ್ಪ ಟೆನ್ಷನ್ನು. ಹಾಗಾಗಿ ಪುಟ್ಟಕ್ಕನ ಮಕ್ಕಳು ಆಗಿರ್ಬೋದು, ಜೊತೆಯಲ್ಲಿ ಆಗಿರ್ಬೋದು, ಅಥವಾ ತುಂಬ ಹಿಟ್ ಸೀರಿಯಲ್ಗಳನ್ನು ಕೊಟ್ಟಿರುವಂತಹ ಒಬ್ಬ ಡೈರೆಕ್ಟರ್ ನೀವು. ಈಗ ಆದಿಲಕ್ಷ್ಮಿ ಪುರಾಣನ ಕೂಡ ಕೈಗೆತ್ಕೊಂಡಿದ್ದೀರಾ. ಸೊ ಮುಂದೆ ಯಾವ ರೀತಿ ಸವಾಲು ನಿಮ್ಮ ಮುಂದೆ ಇದೆ? ಆದಿಲಕ್ಷ್ಮಿ ಪುರಾಣ ಇದರ ಸೀರಿಯಲ್ನ ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಬಗ್ಗೆ ಜನ ಮಾತಾಡಬೇಕು. ನಮ್ಮ ಆರ್ಟಿಸ್ಟ್ಗಳು ಎಲ್ಲಿಯಾದರೂ ಹೋದಾಗ ಅವರ ಸೀರಿಯಲ್ನ ಹೆಸರು ಹಿಡಿದು ನಮ್ಮ ಆದಿ, ನಮ್ಮ ಲಕ್ಷ್ಮಿ, ನಮ್ಮ ಅಮೃತ, ನಮ್ಮ ಸಂಜೀವ, ನಮ್ಮ ಧರ್ಮರಾಜ್ ಅಂತ ಹಿಂಗೆ ಮಾತಾಡಿಸ್ಬೇಕು. ಪ್ರತಿಯೊಬ್ಬ ಕ್ಯಾರೆಕ್ಟರ್ ಹೆಸರು ಹೇಳಿ ಮಾತಾಡಿಸಿದಾಗ ನಮ್ಮ ಸೀರಿಯಲ್ ಹಿಟ್ ಆಗಿದೆ ಅಂತ ಅರ್ಥ. ಅದು ನಮಗೂ ಖುಷಿ ಕೊಡುತ್ತೆ. ಆ ನಿಟ್ಟಿನಲ್ಲೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ಇವಾಗ ಮೇಜರ್ ಟ್ವಿಸ್ಟ್ ಅಂದರೆ ಆದಿ ಮತ್ತು ಲಕ್ಷ್ಮಿ ಒಂದಾಗ್ತಾರಾ ಅಥವಾ ಸಪ್ರೇಟ್ ಆಗ್ತಾರಾ ಅಂತ? ಇವತ್ತಿನ ಒಂದು ಸಮಾಜದಲ್ಲಿ ಏನಾಗುತ್ತೆ, ಗಂಡ ಹೆಂಡತಿ ನಾವು ಹಂಗಿರ್ಬೇಕಾ ಹಿಂಗಿರ್ಬೇಕಾ ಅನ್ನೋ ಥಾಟ್ ಪ್ರೋಸೆಸ್ ಇನ್ನೂ ಅದರ ಲರ್ನಿಂಗ್ ಪ್ರೋಸೆಸ್ಸಲ್ಲೇ ಇದ್ದಾರೆ ಎಲ್ಲದು. ಇವತ್ತು ಮದುವೆ ಆಗುತ್ತೆ, ನಾಳೆ ಬೇರೆ ಬೇರೆ ಆಗ್ತಾರೆ, ನಾಳೆ ಬೇರೆ ಆದಮೇಲೆ ಪುನಃ ಅದೇ ಗಂಡ ಬೇಕು ಅಂತ ಅನಿಸುತ್ತೆ. ಟೋಟಲ್ ಚಿತ್ರಾನ್ನ ಓಡಿಲ್ಲ ಲೈಫು. ಅದರಲ್ಲಿ ನಾವು ಕೂಡ ಏನೋ ಹೇಳಕ್ಕೆ ಹೋಗಿ ಜನಕ್ಕೆ ಟೆನ್ಷನ್ ಕೊಡೋದಲ್ಲ. ಎಂಟರ್ಟೈನ್ಮೆಂಟ್. ಸೀರಿಯಲ್ ಅಂದಾಗ ಜನಗಳಿಗೆ ಏನು ಬರುತ್ತೆ, ಹತ್ಕೊಂಡು ಜಾಸ್ತಿ ಇರ್ತಾರೆ ಅನ್ನೋದು ಬರುತ್ತೆ. ಬಟ್ ಇದು ಹಾಗಿಲ್ಲ, ಇದು ತುಂಬ ಡಿಫ್ರೆಂಟಾಗಿ ಜನಗಳಿಗೆ ರೀಚ್ ಡಿಫ್ರೆಂಟ್ ಆಗಿದೆ. ಈ ಗಟ್ಟಿ ಮೇಳ ಬಂತಲ್ಲ, ಆ ಫ್ಲೇವರ್ ಈ ಸೀರಿಯಲಲ್ಲಿ ಇದೆ. ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು ಮೇಡಮ್. ಇನ್ನೂ ಆ ಪ್ರೋಸೆಸ್ಸಲ್ಲಿ ಇದ್ದೀವಿ ಇನ್ನು. ಆಮೇಲೆ ಸೀರಿಯಲಲ್ಲಿ ನಾವು ಹೇಳೋದಕ್ಕಿಂತ ನಮ್ಮ ಸೀನನ್ನು ನೋಡಿ ಎಮೋಷನಲಿ ಜನಕ್ಕೆ ಅವ್ರಿಗೆ ಗೊತ್ತಾಗ್ದಿದ್ದಾಗೆ ಅವ್ರ ಕಣ್ಣಲ್ಲಿ ನೀರು ಬರಬೇಕು. ಅದು ಮ್ಯಾಜಿಕ್. ಓಕೆ, ಫೈನಲಿ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ವೀಕ್ಷಕರಿಗೆ ಪ್ರಾಮಿಸ್ ಮಾಡ್ತೀನಿ, ಒಂದು ಒಳ್ಳೆ ಸೀರಿಯಲನ್ನು ನಿಮಗೆ ಕೊಡ್ತೀನಿ. ಎಂಟರ್ಟೈನ್ಮೆಂಟ್ ಇರುವಂಥ ಸೀರಿಯಲ್ಲು. ನೀವು ಅದನ್ನು ನೋಡಿ ನಮ್ಮನ್ನು ಹರಿಸಿ. ಇಷ್ಟು ವರ್ಷಗಳ ಕಾಲ ಆರೂರು ಜಗದೀಶ್ ಜೊತೆಗೆ ನಿಂತಿದ್ದೀರಿ, ಮುಂದಕ್ಕೂ ನಿಂತ್ಕೊಳ್ಳಿ. ಖಂಡಿತವಾಗ್ಲೂ ಸರ್, ನೀವೇನು ಅಂದ್ಕೊಂಡಿದ್ದೀರ ಅದು ಜನಗಳಿಗೆ ರೀಚ್ ಆಗಿ ನಿಮ್ಮ ಸೀರಿಯಲ್ ಟಾಪ್ ರೇಟೆಡಲ್ಲಿ ಇರಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ. ನೋಡಿದ್ರಲ್ವಾ ವೀಕ್ಷಕರೇ, ನಾವಿವತ್ತು ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ತಂಡದ ಜೊತೆ ಸಾಕಷ್ಟು ಮಾತಾಡಿದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.